ಬಹಳ ಕುತೂಹಲವನ್ನ ಕೆರಳಿಸಿದ್ದ ಬಿಜೆಪಿಯ ರಾಷ್ಟ್ರೀಯ ಮಹಾ ಅಧಿವೇಶನಕ್ಕೆ ಇವತ್ತು ತೆರೆ ಬೀಳುತ್ತೆ. 2 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡ್ತಾರೆ. 400 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲುವಲ್ಲಿ ಬಿಜೆಪಿಯ ರಣತಂತ್ರ ಸ್ಟ್ರಾಟಜಿ ಅದೆಲ್ಲವೂ ಕೂಡ ಈ ಮಹಾ ಅಧಿವೇಶನದಲ್ಲಿ ಚರ್ಚೆ ಆಗಿತ್ತು. ಇವತ್ತು ಮೋದಿ ಮಾತಾಡ್ತಾರೆ ನಾಯಕರನ್ನ ಉದ್ದೇಶಿಸಿ. ಸುಮಾರು 12 ರಾಜ್ಯಗಳ ಪ್ರತಿನಿಧಿಗಳು ಭಾಗವಹಿಸಿದ್ರು ಈ ಮೀಟಿಂಗ್ನಲ್ಲಿ. ಕೇಂದ್ರ ಸರ್ಕಾರದ 10 ವರ್ಷದ ಸಾಧನೆಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತೆ ಮನೆ ಮನೆಗೂ ಇದನ್ನು ತಲುಪಿಸೋದು ಹೇಗೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಸ್ಟ್ರಾಟಜಿಯನ್ನು ಹೆಣೆದಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ 400 ಸ್ಥಾನ ಗೆಲ್ಲೋದಕ್ಕೆ ಹೇಗೆಲ್ಲ ಪ್ಲಾನ್ ಮಾಡಬೇಕು, ಹೇಗೆಲ್ಲ ರಣತಂತ್ರವನ್ನು ಹೆಣಿಬೇಕು, ಅದರ ಜೊತೆಗೆ ಕೋರ್ ವೋಟರ್ಗಳನ್ನು ಹೇಗೆ ನಾವು ದೊಡ್ಡ ಮಟ್ಟದಲ್ಲಿ ಅದನ್ನು ಸೆಳೆಯೋದು, ಮತ್ತು ಪಕ್ಷ ಸಂಘಟನೆಯ ಜೊತೆಗೆ ಯಾವ್ಯಾವ ಭಾಗದಲ್ಲಿ ಎಲ್ಲೆಲ್ಲಿ ತಮ್ಮ ಸಂಘಟನೆ ಸ್ಟ್ರಾಂಗ್ ಇದೆ ಅಲ್ಲೆಲ್ಲ ಹೇಗೆ ನಮ್ಮ ರಣತಂತ್ರ ಇರಬೇಕು ಅನ್ನೋದೆಲ್ಲವನ್ನು ಕೂಡ ಈ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿದ್ದಾರೆ. 2 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಮಾತನಾಡ್ತಾರೆ. ಕಾರ್ಯಕರ್ತರನ್ನ ಸಂಘಟಿಸುವ ಪರಿ ಹೇಗೆ ಅನ್ನೋದ್ರ ಬಗ್ಗೆ ನಮೋ ಮಾತನಾಡ್ತಾರೆ. ಸಭೆಯಲ್ಲಿ ಬಿಜೆಪಿಯ 11,500 ನಾಯಕರು ಭಾಗಿಯಾಗಿದ್ದರು. ನಮ್ಮ ರಾಜ್ಯದಿಂದ ಸುಮಾರು 530ಕ್ಕೂ ಹೆಚ್ಚು ಜನಪ್ರತಿನಿಧಿಗಳು ಕೂಡ ಭಾಗಿಯಾಗಿದ್ದರು. ಒಟ್ಟಾರೆ ಈ ಮೀಟಿಂಗ್ ಮುಂದಿನ ಲೋಕಸಭಾ ಚುನಾವಣೆಗೆ ಈಗಿನಿಂದಲೇ ಬಿಜೆಪಿಯನಿಗೆ ಒಂದು ತಯಾರಿಯನ್ನು ಶುರು ಮಾಡಿದೆ. ಅದರ ಭಾಗವಾಗಿ ಯಾವ್ಯಾವ ರಾಜ್ಯದಲ್ಲಿ ನಾವು ಯಾವ ರೀತಿ ಕಾರ್ಡ್ಗಳನ್ನು ಪ್ಲೇ ಮಾಡಬೇಕು, ಅದು ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ನಾಯಕತ್ವ, ಅದರ ಜೊತೆಗೆ ರಾಮ ಮಂದಿರ ಅನ್ನೋ ಒಂದು ವಿಚಾರ, ಹಾಗೆ ಬಿಜೆಪಿಯಲ್ಲಿ ಈ ಮುಂದಿನ ಲೋಕಸಭಾ ಚುನಾವಣೆಗೆ ಹೇಗೆಲ್ಲ ವೋಟ್ ಫುಲ್ ಆಗುತ್ತೆ ಅಂಥ ವಿಚಾರಗಳನ್ನು ನಾವು ಮುನ್ನೆಲೆಗೆ ತರೋದು, ಮತ್ತು ಸ್ಟ್ರಾಟರ್ಜಿ ಹೆಣೆಯೋದು, ಟಿಕೆಟ್ ಕೊಡೋದು, ಇದೆಲ್ಲವೂ ಕೂಡ ಒಂದು ಹಂತಕ್ಕೆ ಈ ಮಹಾ ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಕಲೀಗ ಸುರೇಶ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಬಿಜೆಪಿಯ ರಾಷ್ಟ್ರೀಯ ಮಹಾ ಅಧಿವೇಶನ ಇವತ್ತು ಏನೇನು ನಡೆಯುತ್ತೆ, ಮೋದಿ ಎಷ್ಟು ಗಂಟೆಗೆ ಮಾತಾಡ್ತಾರೆ, ಇವತ್ತು ತೆರೆ ಬೀಳುತ್ತೆ ಅನ್ನೋದು ಫೈನಲಿ ಏನಿದು, ಏನು ಸಂದೇಶ ದೇಶಕ್ಕೆ ಅಂತ? ಒಟ್ಟಾರೆಯಾಗಿ ಲೋಕಸಭಾ ಚುನಾವಣೆಯ ಗೆಲುವಿನ ನಿಟ್ಟಿನಲ್ಲಿ ಈ ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯನ್ನು ಇದರ ಒಂದು ಯಾವ ರೀತಿಯಾಗಿ ಗೆಲುವಿನ ತಂತ್ರಗಳನ್ನು ಅನುಸರಿಸಬೇಕು ಮತ್ತು ಬಹುಶಃ ಟೆಕ್ನಿಕಲ್ ಇಶ್ಯೂ ಆಗಿದೆ. ಮತ್ತೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕ ಮಾಡೋಣ. ನೋಡಿ, ಈ ಕಾರ್ಯಕಾರಿಣಿ ಸಭೆ ಇದೆಯಲ್ಲ, ಮಹಾ ಅಧಿವೇಶನ, ರಾಷ್ಟ್ರೀಯ ಮಹಾ ಅಧಿವೇಶನ, ನಮ್ಮ ರಾಜ್ಯದಿಂದ 530 ಜನಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಒಂದು ಸ್ಟ್ರಾಟಜಿಯೊಂದಿಗೆ ಈ ಕಾರ್ಯಕ್ರಮ ಮತ್ತು ಮುಂದೆ ಲೋಕಸಭಾ ಚುನಾವಣೆಯನ್ನು ಎದುರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ಚರ್ಚೆ ಆಗಿದೆ. ಸದ್ಯಕ್ಕಂತೂ ಭಾರಿ ಕುತೂಹಲ. ಇವತ್ತು ಮೋದಿ ಮಾತನಾಡ್ತಾರೆ 2 ಗಂಟೆಗೆ.